ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಜಿಲ್ಲೆಯ ರೈತರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಯಾದಗಿರಿ ಜಿಲ್ಲೆಯನ್ನು ತಕ್ಷಣ ಬಡಪೀಡಿತ ಜಿಲ್ಲೆ ಎಂದು ಘೋಷಿಸಿ ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸಿದೆ. ಬುಧವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳು ಮೂಲಕ ರಾಜ್ಯ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷರು ಚನ್ನಪ್ಪ ಆನೆಗುಂದಿ, ಕೆಪಿಆರ್ಎಸ್ ಜಿಲ್ಲಾ ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷ ಎಸ್ಎಂ ಸಾಗರ್, ತಾಲೂಕು ಅಧ್ಯಕ್ಷ ತಮ್ಮಣ್ಣ ಜಾಹೀರ್ದಾರ್, ತಾಲೂಕು ಕಾರ್ಯದರ್ಶಿ ಭೀಮಣ್ಣ ಟಫೇದಾರ್, ಸುರಪುರ ತಾಲೂಕು ಮುಖಂಡ ವೆಂಕೋಬಾ ದೊರೆ, ಮಲ್ಲಣ್ಣ ದೊರೆ ಚನ್ನೂರು, ಮಲ್ಲಣ್ಣ ಗೌಡ ಪಾಟೀಲ್, ಮಹಾದೇವಪ್ಪ ಸೇರಿದಂತೆ ಸುರಪುರ, ಶಹಾಪುರ ಹಾಗೂ ವಡ್ಡರ್ಗೇರ ತಾಲೂಕಿನ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಭಾಗವಹಿಸಿದರು. ವರದಿ ಕ್ಯಾಮರಾಮನ್ ಲಾಲ್. ರೈತರ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡ್ಲೇಬೇಕು. ರೈತರ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡ್ಲೇಬೇಕು. ಅನಾವೃಷ್ಟಿ ಎಂದು ಘೋಷಣೆ ಮಾಡಲೇಬೇಕು. ರೈತರ ಕಷ್ಟದಲ್ಲಿರುವ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಲೇಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು. ಎಲ್ಲರೂ ಸ್ವಲ್ಪ ಕೈ ಎತ್ತಿ ಹೇಳ್ರಣ. ಬೇಕೇ ಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಸರ್ಕಾರದಿಂದ ಏನೇನು ಪರಿಹಾರ ಇದೆ ಅದು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿಸ್ತೀವಿ. ಜೊತೆಗೆ ಈ ಡ್ಯಾಮ್ ಬಗ್ಗೆ ಸರ್ಕಾರದಿಂದ ತೀರ್ಮಾನ ಆಗ್ತಾ ಇದೆ. ಮೊನ್ನೆ ಮುಖ್ಯಮಂತ್ರಿ ಸಮ್ಮೇಳನದಲ್ಲಿ ಕೂಡ ಅದರ ಬಗ್ಗೆ ಚರ್ಚೆ ಆಯಿತು. ಇದು ಸರ್ಕಾರ ಹಂತದಲ್ಲಿ ಡಿಸಿಷನ್ ಆಗುತ್ತೆ. DC ಸರ್ ಮುಖಾಂತರ ಈಗಾಗಲೇ ಪ್ರಪೋಸಲ್ ಪ್ರಸ್ತಾವನೆ ಹೋಗಿದೆ. ಸೆಕೆಂಡ್, ನರೇಗಾ ಬಗ್ಗೆ ನಮಗೆ ಎಲ್ಲರಿಗೆ ಗೊತ್ತಿದೆ. 1 ಜುಲೈಯಿಂದ ನಮ್ಮ ರಾಜ್ಯದಲ್ಲಿ ಕೂಡ VPG ರಾಮ್ಜಿ ಚಾಲೂ ಆಗಿದೆ. ಅದರ ಬಗ್ಗೆ ಸ್ವಲ್ಪ ಹೊಸ ಗೈಡ್ಲೈನ್ಸ್ ಬರ್ತಾ ಇವೆ. ಇಲ್ಲಿವರೆಗೂ ಸ್ವಲ್ಪ ಕನ್ಫ್ಯೂಷನ್ ಇವೆ, ಟೆಕ್ನಿಕಲ್ ಸಮಸ್ಯೆಗಳು ಇವೆ. ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇವೆ. ನಮ್ಮಲ್ಲಿ ಸುಮಾರು 66 ಪಂಚಾಯತಿಗಳಲ್ಲಿ NMR ಜನರೇಟ್ ಆಗಿ ಕೆಲಸ ಚಾಲೂ ಆಗಿದೆ. ಇನ್ನೂ ಸ್ವಲ್ಪ ಈ 10-15 ಡೇಸಲ್ಲಿ 20 ತಾರೀಕುವರೆಗೂ ನಮ್ಮದು ಕ್ರಿಯಾ ಯೋಜನೆ ರೆಡಿ ಮಾಡಲಿಕ್ಕೆ ಅವಕಾಶ ಇದೆ. ಕ್ರಿಯಾ ಯೋಜನೆ ರೆಡಿ ಮಾಡಿ ಆದಮೇಲೆ ಎಲ್ಲರಿಗೆ ಕೆಲಸ ಕೊಡ್ತಾರೆ. ಆಯಿತು. ಅದರ ಬಗ್ಗೆ ನರೇಗಾ ಅಲ್ಲಿ ಕೂಡ ಏನೇನು ಕಂಪ್ಲೇಂಟ್ ಇತ್ತು ಅವರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಕೆಲವೊಂದು PDOದು ಇಂಕ್ರಿಮೆಂಟ್ ಕಟ್ ಮಾಡಿಸಿದ್ದೀವಿ. ಕೆಲವೊಂದು 200 ಫಾರ್ ಎಕ್ಸಾಂಪಲ್ ಸಸ್ಪೆನ್ಷನ್ ಆಯಿತು. ಆದಮೇಲೆ ಕೆಲವೊಂದು 15 ದಿವಸ ಸ್ಯಾಲರಿ ಕಟ್ ಮಾಡಿದ್ದೀವಿ. ಅದು ಎಲ್ಲ ಕ್ರಮ PDO ಮೇಲೆ ಯಾರ್ಯಾರು ನರೇಗಾ ಅಲ್ಲಿ ಮುಂಚೆ ಕೆಲಸ ಕೊಟ್ಟಿಲ್ಲ ಅವರ ಮೇಲೆ ಕ್ರಮ ತಗೊಂಡಿದ್ದೀವಿ. ಆದಮೇಲೆ ಈ ಆಶ್ರಯ ಕಾಲೋನಿ ಬಗ್ಗೆ ಅದು ವಿಷಯ ನನ್ನ ಗಮನದಲ್ಲಿ ಮುಂಚೆ ಬಂದಿಲ್ಲ. ಅದು ಸರ್ವೆ ಬಗ್ಗೆ ಅದು ನಾನು ನೋಡ್ತೀನಿ. ಇಲ್ಲಿವರೆಗೂ ಗಮನದಲ್ಲಿ ಇದ್ದಿಲ್ಲ. ಸರ್ವೆ ಏನಾದರೂ ಇಶ್ಯೂ ಪೆಂಡಿಂಗ್ ಇದ್ದರೆ ಸರ್ ಜೊತೆ DC ಸಾಹೇಬ್ ಜೊತೆಗೆ ಚರ್ಚೆ ಮಾಡಿ ಬಗೆಹರಿಸ್ತೀವಿ. ಆದಮೇಲೆ JJM ಬಗ್ಗೆ JJM ಅಲ್ಲಿ ಕೂಡ ಕಳಪೆ ಕಾಮಗಾರಿ ಆಗಿದೆ. ಅದರ ಬಗ್ಗೆ ಕೂಡ ಮುಖ್ಯಮಂತ್ರಿ ಮೀಟಿಂಗಲ್ಲಿ ಚರ್ಚೆ ಆಯಿತು. ಇಡೀ ರಾಜ್ಯದ್ದು ಸಮಸ್ಯೆ ಇದೆ, ನಮ್ಮ ಜಿಲ್ಲೆದು ಮಾತ್ರ ಸಮಸ್ಯೆ ಇಲ್ಲ. ಅದರಲ್ಲಿ ಕೂಡ ನಾವು ಈಗ ತಾಲೂಕುವಾರು ಎಲ್ಲ ಕಾಂಟ್ರಾಕ್ಟರ್ಗೆ ಕರೆಸಿ ಇಂಜಿನಿಯರ್ ಜೊತೆಗೆ ಮೀಟಿಂಗ್ ಮಾಡಿ ಏನೇನು ನಮ್ಮದು ಸಮಸ್ಯೆಗಳು ಇವೆ, CC ರೋಡ್ ರೀಸ್ಟೋರೇಷನ್ ಆಗಿಲ್ಲ, ಈ ಚರಂಡಿ ಒಳಗಡೆ ಪೈಪ್ಲೈನ್ ಹೋಗ್ತಾ ಇದೆ, ಡೆಪ್ತ್ ಸರಿ ಇಲ್ಲ, ಏನೇನು ಸಮಸ್ಯೆಗಳು ಇವೆ ಎಲ್ಲ ಪಟ್ಟಿ ಮಾಡಿಕೊಂಡು ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ. ಅವರಿಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ ಸರಿಪಡಿಸ್ಲಿಕ್ಕೆ. ಅವರು ಸರಿ ಮಾಡ್ತಾ ಇದ್ದರೆ ಓಕೆ, ಅದರ್ವೈಸ್ ನಾವು ಅವರ ಮೇಲೆ ಕ್ರಮ ಬ್ಲ್ಯಾಕ್ ಲಿಸ್ಟಿಂಗ್ ಮಾಡಬಹುದು.